ಫೋನ್ ಮೇಲೆ ಟ್ರಕ್ ಆಯ್ತು ಗೈಸ್. 1500 ರೂಪಾಯಿ ಇರೋಡ್ತದ ನಾವು ಮಣ್ಣಾಗ ಹೆಚ್ಚಂದ ಮಕ್ಕೊಂದ ನೋಡಿ ಗೈಸ್. ಎಪ್ಪಿಗೆ ತಗೊಬಿಡ್ದು ಅಂತ ಗಾಡಿ ಬರ್ಬೇಕಂತ ಕಾಯತಾನು. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಈಗ ಓಡಾಕ್ ಬಂದವು 4:15 ಬಂದು 5 ಗಂಟೆಗೆ ಇನ್ನೂ ಓಡಾಕ್ ಸ್ಟಾರ್ಟ್ ಮಾಡಲ್ಲ ಗೈಸ್. ಇಂಥ ತಂಡ್ಯಾಗ ಬಂದು ಇಂಥ ಕತ್ತಲ್ದಾಗ ನಾವು ಹೊಟ್ಟೆ ತುಡುಗು ಮಾಡ್ತಾವ. ನಾ ವಿಡಿಯೋ ಮಾಡ್ತಂತ ನೀನಾದ್ರು ಮಾಡಿದೆ ಅಂತ ಯಾಕೆ ಇದನ್ನೆಲ್ಲ ನಾವು ಖಾಲಿ ಮಾಡಿದೆವು. ಸ್ಲೋ ಮಾಡಿರ್ಬೇಕು, ಯಾಕಂದ್ರೆ ಅವ್ರು ಯಾರು ಇದ್ರಂದ್ರೆ ನಾವಲ್ಲ. ಫೋನ್ ಬತ್ಲೆ ಫೋನ್ ಬತ್ ಗೈಸ್. ಹೋದ ಒಂದು ಕೈಕೇನೋ ಹೋಗ್ಬೇಕು. ಚಲ್ಕೊಂಡು ಹೋಗಿ ಅಜ್ಜನಿ ಒಂದು ಕೈ ಕೊಟ್ಟು ನಾ ಹಬ್ಬ ಕಾಲಿ ನಡ್ಕೊಂಡು ಹೊಂಟೇನು. ಹಾದಿ ಹಂಗೆ ಮಾಡಿದ ನೋಡಿ ಗೈಸ್. ನಾವೇ ತೊಗೊಂಡು ಹೋಗಿದ್ದ ಅಂತ ಗೊತ್ತಾಗುವಂಗೆ ಮಾಡ್ತಾನೆ ನೋಡ್ರಿ. ಇಲ್ಲ ನಮಗೇನು ಅಂಬಲ್ಲ, ಒಂದು ಅಷ್ಟು ಥಂಡ್ ಇಲ್ಲ, ಆದರೂ ಥಂಡ್ ಐತಿ ಬಿಡ ಇಲ್ಲ. ಆದ್ರೆ ಓಡಾಕ ಒಂದು ಉರಿ ಹಚ್ಚತ್ತಾವ. ನಾವು ಉರಿ ಹಚ್ಚದಕ್ಕಂದ್ರೆ ಓಡಾಕ ನಮ್ಮ ಮನಸ್ಸಾಗ ಹೆಂಗೆ ಅಂಬಲ್ಪ ನಮಗಂತೀವಿ ಹಂಗೆ ಅನಿಸ್ತೈತಿ. ಓಡಾಕ ಬಂದಾಗ ಉರಿ ಹಚ್ಚದಕ್ಕೆ ನಮಗೆ ಓಡಾಕ ನಮ್ಮ ಮನಸ್ಸಾಗೋದು. ಬೆಂಕಿ ಹಚ್ಚೋದಂದ್ರೆ ನಂಬರ್ 1 ಅಜ್ಜು. ಇವನ ಹೆಸರು ಅಜ್ಜು ಅಂತ. ಬೆಳಗಾವಿ ಕಾಲೇಜ್ಗೆ ಹೋಗಾನು. ಬೆಳಗಾವಿ ಕೇಳಿ ಬೆನೆ ಸ್ಮಿತ್ ಅಂತ ನೋಡ್ರಿ. ಹುಡುಗ ಭಾಳ ಶೇಣೆ ಅದಾನ, ಸೈನ್ಸ್ ಮಾಡಿದಾನ. ಈಗ ಅದನ್ನ ಬಿಡ್ರಿ, ತಂಡಿ ಹತ್ತೈತಂತೆ ಉರಿ ಹಚ್ಚದವು. ತಂಡಿ ಸಂಬಂಧಿಗೆ ನಾವು ಇಲ್ಲೆಲ್ಲ ಹಚ್ಚಿ ಬೂದೆ ಒಂದು ಕೊಪ್ಪರಿಗೆ ಮಳೆ ಅಂತಲೇ ಹೋಗೈತೆ ಅದೆಲ್ಲ. ಇಲ್ಲಕಂದ್ರೆ ಬೂದೆ ಒಂದು ಕೊಪ್ಪರಿಗೆ ಐತಿ ಮಣ್ಣೆ ಅಂತ. ಹಲೋ, ಈಗ ಜಿಜ್ಜಿ ಬರತ್ತಾರ, ನಾವು ಕರ್ಕೊಂಬಾ. ಈಗ ಕಾಸುಗಳತ್ತವ ಪೂಲ್ ಅಂತೇಳಿ ಕಾಸುಗಳತ್ತವ. ಅದ ಅಲ್ಲೇ ಅದಾರ, ಫೋನ್ ಹಚ್ಚವಾಗ ಹೇಳ್ತಿದ್ದ ವಯಸ್ಸತ್ತ ಸಂಬಂಧ ಇಷ್ಟು ಮಾಡಿದ್ರು ಇಷ್ಟು ಉರಿಯಾಕ ಇಕ್ರು ಏನೋ ಅನ್ಸಲ್ಲ. ಅಯ್ಯಪ್ಪ ಬೆಂಕಿ ಇಷ್ಟ ಸುಡ್ತು ಉಪ್ಪ. ಗಾಡಿ ಬರ್ತದ ಗಾಯ್ಸ, ಅದು ಬಂದು ಸ್ಪೀಡಿಗೆ ಇದು ಹೆಂಗೆ ಹಾರ್ತೈತೆ ನೋಡಿ. ಕೂತ್ಗಳಲ್ಲಿ ಗಾಯ್ಸ್ ಈ ಸಲ ಕರೆಗೂ ಹಾರ್ತೈತೆ ನೋಡ್ರಿ. ಈ ಸಲ ಕರೆಗೂ ಇದೆಲ್ಲ ಬೂದೆಲ್ಲ ಇದೆಲ್ಲ ಬೆಂಕಿ ಎಲ್ಲ ಹಾರ್ತೈತೆ ನೋಡ. ಯಾಕಂದ್ರೆ ದೊಡ್ಡ ಗಾಡಿ ಬರತ್ತದ ಗಾಯ್ಸ್. ಈಗ ಇದು ಅದು ಬಂದು ರಭಸಕ್ಕೆ ಇದು ಚಿಲ್ಲಾಪಿಲ್ಲಿ ಆಗುತ್ತದೆ ನೋಡ್ರಿ. ಈಗ ಹಂಗ ದೊಡ್ಡ ಗಾಡಿ ಬರೋದು. ಈಗ ದೊಡ್ಡ ಗಾಡಿ ಬಂತು 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 ನೋಡಿ ನೋಡಿ ಹೆಂಗ ಇರಕೈತ. ಅಲ್ಲಿಬ್ರು ಬರೋತ್ರ ಗಾಯ್ಸ್, ಅವ್ರ ಸಂಬಂಧ ಕಾಯ್ತಾವ ನೋಡಿ. ಅವ್ರು ಬಂದು ಓಡೋನು ಅಂತಂದ್ರೆ ಓಡೋದು ಇಲ್ಲಕಲ್ಲೇ ಇಲ್ಲ. ಇಲ್ಲಕಂದ್ರೆ ಇಲ್ಲ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ನಾನು ಅಷ್ಟು ಚೀಪ್ ಕಾಣತ್ತವು. ನಾವು ಕಂಡ್ರು ಬರೋಲ್ಲ ನೋಡಿ ಗಾಯ್ಸ್. ಲೌಟ್ ಬರೋಲ್ಲ ನೋಡಿ. ನಾವು 4 ಬಂದು ಕಾಯತಾವ ಒಂದು ಸಂಬಂಧ ಯಾರು ಬರೋಲ್ಲ ನೋಡಿ ಲಗುಟ್ಟ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವನು ಅಪರೂಪ, ನಾನು ಅಪರೂಪ. ಒಂದು ಅವಘಡ ಆಗೈತಿ. ಏನಾಗೈತೆ ಅಂದ್ರೆ ಫೋನ್ ಮೇಲೆ ಟ್ರಕ್ ಆಯ್ತು ಗಾಯ್ಸ್. 1500 ರೂಪಾಯಿ ಇರೋಡ್ತದ ನಮಗಂತೂ ಭಾಳ ಖುಷಿ ರೀ. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಟ್ರಾಕ್ ಹಾಸಿದಾರ, ಎಲ್ಲಿ ಬರತ್ತೀಯ ಏನು ನೋಡ್ಬಾ. ಇಲ್ಲ 15 ರೂಪಾಯಿ ಇರೋಡ್ ಏನು ಮನೆ ಮಾಡೋದು? ಈಗ 15 ರೂಪಾಯಿ ಅಲ್ಲ, 1500 ರೂಪಾಯಿ ಇರೋಡ್ ಓಡಾಕ ಮನೆಗೆ ಬಂದ. ಈ ಸಲ ಚಾ ಕುಡ್ದ ನೀರು ರೆಡಿ ಆಯ್ತಾನು. ನೀರು ಬಂದ ಹೋದ್ರ ಸಂದ ನೀರು ಹೊಡಿಯತಾನು. ಇವತ್ತು ಭಾಳ ಕೆಟ್ಟ ಗಂಭೀರ ಪರಿಸ್ಥಿತಿ ಆಯ್ತು. ನಾನು ಓಡಾಕ್ ಹೋದಾಗ ಒಂದು ಟ್ರಕ್ ಬಂದಿದ್ದು ಹಾಯ್ಸ್ಕೊಂಡು ಹೋಗ್ಬಿಡ್ತು ಇದ್ರ ಮೇಲೆ, ಫೋನ್ ಮೇಲೆ. ನಾನು ಫೋನ್ ಮೇಲೆ ಹಾಯ್ಸಿರ್ಬಿಟ್ಟು ಚಲೋ ಅವ್ರು ನೋಡಿ. ನಮ್ಮ ದೋಸ್ತನ ಫೋನ್ ಮೇಲೆ ಹಾಯಿಸ್ತು ನಾವು ಮಬ್ಬ ಗಾಯ್ಸ್. ಈಗ ಕಂಪ್ಯೂಟರ್ಗೆ ಹೋಗಕ್ಕೆ ರೆಡಿ ಆಗಿದ್ದಾನು. ಕಂಪ್ಯೂಟರ್ಗೆ ಹೋಗಕ್ಕೆ ಯಾರು ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡಿದ್ದು ನೋಡಿದ್ದೀರಿ ನೀವು. ನಾವು ಒಂದು ಸ್ವಲ್ಪ ವೆರೈಟಿ ಇರ್ಬೇಕಂತೆ ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡು ಹೊಂಟಾನೆ. ಎಲ್ಲೇ ಮದುವೆ ಹೋಗಾರತ್ತೆ, ಮದುವೆ ಹೊಂಟಾನೆ ಅಂಬಲ್ಪ ಅನ್ನಾಗತ್ತೆ. ಫಾರ್ಮಲ್ಸ್ ಪ್ಯಾಂಟ್ ಹಾಕೊಂಡು ಹೊಂಟಾನೆ ಗಾಯ್ಸ್. ಈಗ ಹೊಸ ಚಪ್ಪಲ್ ಹಾಕೊಂಡು ಹೊಂಟಾನ. ಹೊಸ ಚಪ್ಪಲ್ ತರಿಸಿಲ್ಲ ಮೈನ್ಯ ಅವನ ಹಿಂದೆ ಹಾಕೊಂಡು ಹೊಂಟಾನ ಗಾಯ್ಸ್. ಈಗ ಬಸ್ ಬಂದೈತಿ. ಬಸ್ಸಿಗೆ ಹೋಗಲ್ನಾರ. ಬಸ್ ಸಿಗೋದಕ್ಕಂದ್ರೆ ಪಾಸ್ ಇಲ್ಲ.
ಪಾಸ್ ಇಲ್ದ ಕೈಗೆ ನಡ್ಕೊಂತ ಹೋಗೋದು ಇಲ್ಲಕ್ಕ ಗಾಡಿ ಕೈ ಹೋಗೋದು 20 ನಿಮಿಷ ಹೋಗ್ಬೇಕು ನಾನು ಕಂಪ್ಯೂಟರ್ ಕೊಂಟಾನು ಕಂಪ್ಯೂಟರ್ ಹೋಗಿ ಬಂದ್ಮೇಲೆ ಸಿಗೋಣ ಅಲ್ಲಿ ಮಟ ಬಾಯ್ ಬಾಯ್. A few moments later. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮತ್ತೊಮ್ಮೆ ನನ್ನ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ಈ ಕಂಪ್ಯೂಟರ್ ಮುಗಿಸ ಅಲ್ಲಿ ಮಂದಿದ್ರು ಅದ್ರ ಸಂಬಂಧ ಹೊರಗೆ ರೋಡ್ ಅಂತೇಳಿ ಬಂದು ಬ್ಲಾಗ್ ಮಾಡಕತ್ತೀನಿ. ಮತ್ತೆ ಅವನು ಮಂದಿ ನೋಡಿ ಅಂಜಿಕ್ ಬಂದಂಗೆ ಆಗತ್ತೆ ಗೈಸ್. ಅವ್ರೇನು ಮಾಡಲನ್ನ ಆದರೂ ಒಂಥರ ಭಯ ಆದಂಗೆ ಆಗತ್ತೆ ಗೈಸ್. ಆ ಭಯ ಎಲ್ಲ ಹೋಗ್ಬೇಕಾದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಾನು ಗಾಡಿ ಬರ್ಬೇಕಂತ ಕಾಯತಾನು, ಗಾಡಿನ ಬರೋಲು ನಡ್ಕೊಂತ ಹೊಂಟ ನಂಗೆ ನೇಸರಿ ಹಾದಿ ಹಿಡಿದು ನಮ್ಮೂರು ಇನ್ನೂ 2 ಕಿಲೋಮೀಟ್ರ್ ಆಕೈತಿ ಗೈಸ್. 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು, ಇಲ್ಲಕ್ಕಂದ್ರೆ ಗಾಡಿ ಬರೋ ಮಟ್ಟ ನಿಲ್ಬೇಕು. ಗಾಡಿ ಮೇಲೆ ಬರೋಣ ಎತ್ತು ಗಾಡಿ ಬರೋ ಮಟ್ಟ ಯಾಕೆ ನಿಲ್ಲೋದು ಸುಳ್ಳ ಅಂತೇಳಿ ನಾನು ನಡ್ಕೊಂಡು ಹೊಂಟನು. ಗಾಡಿ ಬಂದು ಒಂದು ಕೈ ಮಾಡಿ ತೆರಿಬಿಡೋದು ಅವ್ನು. ಹೆಂಗಂತೀರ? ಹೊಸ ಚಪ್ಪಲ್ ತರ್ಬಿಟ್ಟು ಅವ್ನು ನೋಡೋದು ಬೇಕನ್ನಿಸ್ತದೆ. ಹಾಳೆ ಅವನು ಹೆಂಗೆ ಅನಿಸ್ತೈತೆ ಅಂದ್ರೆ ಹೊಸನ ಅದಾವು ಏನಾರು ತೊಗೊಳ್ ನೀವು ಹೊಲಸು ತೊಗೊಳ್ ನೀವು ಅನ್ನಾರೈತೆ ಅನ್ಸೋದು. ಹಾಳೆ ಅದನ್ನು ಬಿಡಕ್ಕೆ ವಯಸ್ಸು ನೋಡುವಂಗೆ ಅನ್ಸೋದೈತಿ. ಹಿಂಗೆ ಹಂಗೆ ಅನಿಸ್ತೈತೆ ಅದು ಹೊಸಾಗಿದ್ದಾಗ ಎಲ್ಲ ಹೊಸದಿದ್ದಾಗ ಅಟ್ಟ ಗಾಯ್ಸ್ ಇದಾರ್ಸೆ ಅವನು ಎದಕ್ಕರ್ ತೆಣ್ಣು ಅನ್ನೋದೇ ಆಟದ ಇಪ್ಪು ಹೆಂಗೆ ಹೊಂಟ ನೋಡಿ ಗೈಸ್. ಹಂಗೆ ಮಾತಾಡ್ಕೊಂಡು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಿಟ್ನಿ. ಇನ್ನೊಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹಾರು ಮುಗಿತು. ಈಗ ಇಲ್ಲಿ ಯಾರು ಮಂದಿ ಇಲ್ಲಲ್ಲ, ಅದಕ್ಕೆ ನಿರಂಕುಶವಾಗಿ ಮಾತಾಡತಾನೆ. ಊಟಕ್ಕೆ ನಮ್ಮನೆ ಕರೀದಕ್ಕೂ ಆತು ಕರೆದ್ರು ಆತು ನಾವು ಹೋಗಾರನ್ನ ನಾವು ಊಟ ಮಾಡಾರನ್ನ ಗಾಯ್ಸ್. ಈಗ ಊಟ ಮಾಡತ್ತನು ಏನೇನಪ್ಪ ಅಂದ್ರೆ ಸ್ಪೆಷಲ್ ಇಂದು ವಾರದಕ್ಕೆ ಚಪಾತಿ ಮಾಡಿಲ್ಲ ನಮ್ಮ ಮನ್ಯಾಗ. ಅದಕ್ಕೆ ಸಜ್ಜಿ ರೊಟ್ಟಿ ಪಲ್ಯ ಹಚ್ಕೊಂಡು ತಿನ್ನತ್ತನ. ಸಜ್ಜಿ ರೊಟ್ಟಿ ಅದ್ರ ಮೇಲೆ ಬ್ಯಾಳಿ ಸಾರು ಹಚ್ಕೊಂಡು ತಿನ್ನೋ ಕಾಂಬಿನೇಷನ್ ಭಾರಿ ರೀ. ಸೊ ಗೈಸ್, ಊಟ ಮಾಡಿದ್ಮೇಲೆ ನನಗೆ ಬ್ಲಾಗ್ ಮಾಡೋಕ್ಕನ ಆಗಲಿಲ್ಲ. ಮಕ್ಕೊಂಬಿಟ್ನಿ, ಇದು ಬಂದಿತ್ತು, ಅದರ ಸಂಬಂಧ ಮಕ್ಕೊಂಬಿಟ್ನಿ. ಅದಕ್ಕೆ ಈಗ ಸಂಜೆ 2 ಗಂಟೆ ಆಗೈತೆ ಅಂದ್ರೆ 6:20 ಆಗೈತಿ. 20ಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹೊಳ್ಳಿ 6:20. ಯಾಕಂದ್ರೆ ಸಂಜೆ ಮಕ್ಕ ಅಂತ ಆದ್ರು ನನಗೆ ಒಂಥರ ಆಕೈತಿ. ನಮ್ಮ ಅಣ್ಣ ಅಜ್ಜ ಹೆಚ್ಚಂದು ಮಕ್ಕೊಂದ ನೋಡಿ ಗೈಸ್. ಟೆಪ್ಪಿಗೆ ತಗೊಂಡ್ಬಿಡ್ದು ಅಂತ ಇವನು ಕಾಡಕ್ಕೆ ನನಗೆ ಏನೋ ಒಂಥರ ಸಂತೋಷ ನೋಡಿ ಗೈಸ್. ಇವನ ಹೆಸರು ಸಂತೋಷ ಅಂತ, ಅದ್ರ ಸಂಬಂಧ ಇವನು ಕಾಡಕ್ಕೆ ಅರ್ಥ ಕೈನ್ ಚೇದ್ ಕುಂತ ಗೈಸ್. ಅವ ಭಾಳ ಸ್ಮಾರ್ಟ್ ಅದಾನ. ಸ್ಮಾರ್ಟ್ ಅಂದ್ರೆ ಶಾಣೆ ಅದಾನು. ತಲೆ ಒಂದ್ಸಲ ತಲೆಗೆ ಎತ್ತಿ ಕೇಳ್ತು, ನನ್ನ ತಲೆ ಹೊಡೆದ್ಬಿಡ್ತಾನ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾನೆ. ಮತ್ತೆ ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ಕೊಂಡು ಅಲ್ಲಿ ಮಟ ಟಾಟಾ ಬೈ ಬೈ, ಸಿ ಯು.